ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಇದನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಭಾಷಣ ನೋಡ್ತಾ ಇದ್ದೀವಿ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು ಭಾಷಣ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡುವವರೆಗೆ ಒಂದು ಸೂಚನೆ, ಇಲ್ಲಿ 1ರಿಂದ 10 ಪಾಯಿಂಟ್ಗಳು ಈ ಒಂದು ಭಾಷಣ ಇದೆ. ನಿಮ್ಮ ಭಾಷಣ ಮಾಡುವಾಗ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಂತ ನೀವು ಹೇಳ್ತಾ ಹೋಗಬೇಡಿ, ಬರೀ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ. ರೈಟ್? ಹಾಗಾದರೆ ನಾನು ನಿಮಗೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭ ಮುಂಜಾನೆ. ಶುಭ ಮುಂಜಾನೆ. ಓಕೆ, ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭ ಮುಂಜಾನೆ. ಓಕೆ, ಎರಡನೇ ಪಾಯಿಂಟ್, ಈ ದಿನ 28ನೇ ಫೆಬ್ರವರಿ. 28ನೇ ಫೆಬ್ರವರಿ. ಓಕೆ, ಎರಡನೇ ಪಾಯಿಂಟ್ ನೋಡಿ, ಈ ದಿನ 28ನೇ ಫೆಬ್ರವರಿ. ಮೂರನೇ ಪಾಯಿಂಟ್, ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ವಿಜ್ಞಾನ ದಿನಾಚರಣೆ. ಮತ್ತೊಮ್ಮೆ ನೋಡಿ, ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ನಾಲ್ಕನೇ ಪಾಯಿಂಟ್, ಪ್ರಥಮವಾಗಿ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಶುಭಾಶಯಗಳು. ಮತ್ತೊಮ್ಮೆ ನೋಡಿ, ಮೊದಲನೇ ಪಾಯಿಂಟ್ನಿಂದ ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನ 28ನೇ ಫೆಬ್ರವರಿ, ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಪ್ರಥಮವಾಗಿ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಶುಭಾಶಯಗಳು. 5ನೇ ಪಾಯಿಂಟ್, CV ರಾಮನ್ರ ರಾಮನ್ ಎಫೆಕ್ಟ್ ಅನ್ನು ಜಗತ್ತಿಗೆ ತಿಳಿಸಿದ ದಿನ ಈ ದಿನ. ಜಗತ್ತಿಗೆ ತಿಳಿಸಿದ ದಿನ ಈ ದಿನ. ಓಕೆ, ಮತ್ತೊಮ್ಮೆ ನೋಡಿ, CV ರಾಮನ್ರ ರಾಮನ್ ಎಫೆಕ್ಟ್ ಅನ್ನು ಜಗತ್ತಿಗೆ ತಿಳಿಸಿದ ದಿನ ಈ ದಿನ. 6ನೇ ಪಾಯಿಂಟ್, ರಾಮನ್ ಎಫೆಕ್ಟ್ ಅನ್ನು 1928 ಫೆಬ್ರವರಿ 28ರಲ್ಲಿ ತಿಳಿಸಿದರು. ಓಕೆ, 7ನೇ ಪಾಯಿಂಟ್, ಈ ದಿನವನ್ನು 28 ಫೆಬ್ರವರಿ 1987ರಲ್ಲಿ ಪ್ರಥಮವಾಗಿ ಆಚರಿಸಲಾಯಿತು. ಮತ್ತೊಮ್ಮೆ ನೋಡಿ, ಈ ದಿನವನ್ನು 28 ಫೆಬ್ರವರಿ 1987ರಲ್ಲಿ ಪ್ರಥಮವಾಗಿ ಆಚರಿಸಲಾಯಿತು. 8ನೇ ಪಾಯಿಂಟ್, ರಾಮನ್ರ ಸಾಧನೆಗಾಗಿ 1930ರಂದು ನೊಬೆಲ್ ನೀಡಲಾಯಿತು. ರಾಮನ್ರ ಸಾಧನೆಗಾಗಿ 1930ರಂದು ನೊಬೆಲ್ ನೀಡಲಾಯಿತು. 9ನೇ ಪಾಯಿಂಟ್, ಈ ದಿನ ಶಾಲಾ ಕಾಲೇಜುಗಳಲ್ಲಿ
ಶಾಲಾ ಕಾಲೇಜುಗಳಲ್ಲಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಈ ದಿನ ಶಾಲಾ ಕಾಲೇಜುಗಳಲ್ಲಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. 10ನೇ ಪಾಯಿಂಟ್, ಈ ದಿನವು ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹಿಸುವ ಹಾಗೂ ಮಕ್ಕಳಿಗೆ ವಿಜ್ಞಾನಿಗಳ ಸಾಧನೆಯನ್ನು ನೆನಪಿಸುವ ದಿನವಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುವೆ. ಜೈ ಹಿಂದ್, ಜೈ ಭಾರತ್. ಓಕೆ, ರೈಟ್. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಈ ವಿಷಯ ಇನ್ನೊಬ್ಬರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.